ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ನಾನು ಕೆಸೆಟ್ ಎಕ್ಸಾಮಿನೇಷನ್ ಸೀರೀಸ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ನೆಟ್ ಎಕ್ಸಾಮ್ಗಾಗಿರ್ಬೋದು, ಅಥವಾ ಗೇಟ್ ಎಕ್ಸಾಮ್ಗಾಗಿರ್ಬೋದು, ಅಥವಾ ನಿಮ್ಮ MSc ಆಫ್ ದಿ ವೇರಿಯಸ್ ಯೂನಿವರ್ಸಿಟಿನಲ್ಲಿ ಇರ್ಬೋದು, ಅಲ್ಲಿ ಎಲ್ಲದರಲ್ಲೂ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಅದು ಯಾವುದು ಅಂದರೆ ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಅಲ್ಲಿ ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಆ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 12 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 13ನೇ ವೀಡಿಯೋ. ನೀವು ನನ್ನ ಚಾನಲ್ಗೆ ಹೋಗಿ ಬಯೋ ಮಾಲಿಕ್ಯೂಲ್ಸ್ ಅಂತ ಕೊಟ್ಟರೆ, ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ಬರುತ್ತೆ, ನೀವೆಲ್ಲನೂ ನೋಡ್ಕೋಬೋದು. ಇವತ್ತಿನ ವೀಡಿಯೋದಲ್ಲಿ ನಾನು ಸೈಟೋಕ್ರೋಮ್ಸ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಟ್ಸ್ ಎ ಪ್ರೋಟೀನ್ ವಿತ್ ಪಾರ್ಫರಿನ್ ರಿಂಗ್ಸ್. ಅದರಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಸೈಟೋಕ್ರೋಮ್ C, A, B, C ಅಂತ ಹೇಳ್ತೀವಿ. ಸೈಟೋಕ್ರೋಮ್ P450 ಅಫಿಷಿಯಲಿ ಇಟ್ ಇಸ್ ಕಾಲ್ಡ್ CYP ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತು, ಐರನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಲಿವಿಂಗ್ ಸಿಸ್ಟಮ್ಸ್. ಪರ್ಟಿಕ್ಯುಲರ್ಲಿ ಹ್ಯೂಮನ್ ಬೀಯಿಂಗ್ಸ್ಗೆ ಐರನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ಸ್ ಎ ಟ್ರಾನ್ಸಿಷನ್ ಮೆಟಲ್, 3D ಸೀರೀಸ್ ಮೆಟಲ್. ಸೊ ವೈಟಲ್, ಇಟ್ ಗೋಯಿಂಗ್ ಟು ಪ್ಲೇ ಎ ವೈಟಲ್ ರೋಲ್ ಇನ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಲಿವಿಂಗ್ ಸಿಸ್ಟಮ್ ಐರನ್ ಹ್ಯಾಸ್ 3 ಕ್ಯಾರೆಕ್ಟರೈಸ್ಡ್ ಸಿಸ್ಟಮ್ ಇದೆ. ಅದರಲ್ಲಿ ಒಂದು ಏನು ಹೇಳ್ತೀವಿ ಅಂದರೆ ಪ್ರೋಟೀನ್ಸ್ ದಟ್ ಕಂಟೈನ್ 1 or more ಪಾರ್ಫರಿನ್ ರಿಂಗ್ಸ್ ಸಚ್ ಆಸ್ ಹಿಮೋಗ್ಲೋಬಿನ್, ಮಯೋಗ್ಲೋಬಿನ್ ಆ್ಯಂಡ್ ಸೈಟೋಕ್ರೋಮ್. ನಿಮ್ಗೆ ಗೊತ್ತು ಪಾರ್ಫರಿನ್ ರಿಂಗ್ಸ್ ಅಂತಂದರೆ ಏನು ಅಂತಂದರೆ 4 ಪೈರೋಲ್ ರಿಂಗ್ಸು ವಿಚ್ ಆರ್ ಲಿಂಕ್ಡ್ ಥ್ರೂ ಮಿಥನೈನ್ ರಿಂಗ್ಸ್. ಅದ್ರ ಮಧ್ಯದಲ್ಲಿ ನಿಮಗೆ ಮೆಟಲ್ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಮೆಟಲ್ ಪಾರ್ಫರಿನ್ಸ್ ಅಂತ ಕರಿತೀವಿ. ಸೊ ಆ ಥರ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಪಾರ್ಫರಿನ್ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ಇರ್ಬೋದು, ಮಯೋಗ್ಲೋಬಿನ್ ಆಗಿರ್ಬೋದು, ಸೈಟೋಕ್ರೋಮ್ ಆಗಿರ್ಬೋದು, ಇದೆಲ್ಲನೂ ಪಾರ್ಫರಿನ್ ರಿಂಗ್ಸ್ ಇರುವಂಥದ್ದು. ಎರಡನೇದು ಏನಿದೆ ಅಂದರೆ ಇದರಲ್ಲಿ ಹೀಮ್ ಗ್ರೂಪ್ ಇದೆ. ಎರಡನೇದು ಏನಿದೆ ಅಂತಂದರೆ ಪ್ರೋಟೀನ್ ದಟ್ ಕಂಟೈನ್ ನಾನ್ ಹೀಮ್ ಐರನ್ ಸಚ್ ಆಸ್ ಐರನ್ ಸಲ್ಫರ್ ಕಾಂಪೌಂಡ್ಸ್, ರಿಬಿಡಾಕ್ಸಿನ್ ಇರ್ಬೋದು, ಫೆರಡಾಕ್ಸಿನ್ಸ್ ಇರ್ಬೋದು, ನೈಟ್ರೋಜನೇಸ್ ಇರ್ಬೋದು. ಇದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಥರ್ಡ್ ಕ್ಯಾಟಗರಿ ಏನು ಹೇಳ್ತೀವಿ ಅಂದರೆ ನಾನ್ ಹೀಮೋ ಡೈ ಆಕ್ಸಿಜನ್ ಆಕ್ಸೋ ಬ್ರಿಡ್ಜಡ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ನಿಮಗೆ ಹಿಮೋ ಥೈರಿನ್ ಅಂತ ಹೇಳ್ತೀವಿ, ಅದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಸೈಟೋಕ್ರೋಮ್ಸ್ ಅಂದರೆ ನಿಮಗೆ ಗೊತ್ತು, ಅದರಲ್ಲಿ ಏನಿರುತ್ತೆ, ಪಾರ್ಫರಿನ್ ರಿಂಗ್ ಇರುತ್ತೆ. ಏಕೆನ್ ಪಾರ್ಫರಿನ್ ರಿಂಗಲ್ಲಿ ಬೇರೆ ಬೇರೆ ಅಮೈನೋ ಆಸಿಡ್ ಇದ್ದಾಗ ಅದಕ್ಕೆ ಬೇರೆ ಬೇರೆ ನೇಮ್ನ ಕೊಡ್ತಾ ಹೋಗ್ತಾರೆ. ಬಟ್ ಪಾರ್ಫರಿನ್ 9 ಇರೋವಂಥದ್ದು ಅದು ಸೈಟೋಕ್ರೋಮಲ್ಲಿ ಇರುತ್ತೆ. ಫ್ಯಾಮಿಲಿ ಆಫ್ ದಿ ಕಲರ್ಡ್ ಪ್ರೋಟೀನ್ ದಟ್ ಫೆಲಿಸಿಟೇಟ್ ದಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಇನ್ ಫೋಟೋಸಿಂಥಸಿಸ್ ಆ್ಯಂಡ್ ಅನರೋಬಿಕ್ ಆ್ಯಂಡ್ ಏರೋಬಿಕ್ ರೆಸ್ಪಿರೇಷನ್. ಸೈಟೋಕ್ರೋಮ್ಸ್ ಅಂದರೆ ಏನು ಅಂದರೆ ಕಲರ್ಡ್ ಪ್ರೋಟೀನ್ಸ್. ಅವು ಹೀಮ್ ಕಂಟೈನಿಂಗ್ ಬಯೋಮಾಲಿಕ್ಯೂಲ್. ಅದರೊಳಗಡೆ ಹೀಮ್ ಇರುತ್ತೆ. ಹೀಮ್ ಅಂದರೆ ಏನು ಅಂತಂದರೆ ಅದೇ 4 ಪೈರೋಲ್ ರಿಂಗ್ ಇರೋವಂಥದ್ದು, ಮೆಥನೈನಿಂದ ರಿಂಕ್ ಆಗಿರೋವಂಥದ್ದು, ಮೆಟ್ಲ್ ಇರೋವಂಥದ್ದು. ಆ ಮೆಟ್ಲ್ ಏನಾದರೂ ಐರನ್ ಆಯಿತು ಅಂತಂದರೆ ಅವಾಗ ಹೀಮಿ ಅಂತ ಹೇಳ್ತೀವಿ. ಹೀಮ್ ಗ್ರೂಪ್ ಕನ್ಸಿಸ್ಟ್ ಆಫ್ ಎ ಪಾರ್ಫರಿನ್ ರಿಂಗ್ ವಿತ್ ಟೈಟ್ಲಿ ಬೌಂಡ್ ಐರನ್ ಆಟಮ್ ಹೆಲ್ಡ್ ಬೈ 4 ನೈಟ್ರೋಜನ್ ಆಟಮ್ಸ್ ಅಟ್ ದಿ ಕಾರ್ನರ್ಸ್ ಆಫ್ ದಿ ಸ್ಕ್ವಯರ್. ಸೊ ನಿಮಗೆ ಗೊತ್ತಿದೆ, ಪಾರ್ಫರಿನ್ ರಿಂಗ್ಸ್ ಅಂತಂದರೆ ಅದರಲ್ಲಿ ಎಷ್ಟೊಂದು ವೆರೈಟಿ ಇದೆ, 16 ವೆರೈಟಿ ಇದೆ. ಅದರಲ್ಲಿ ಮೋಸ್ಟ್ ಬಯೋ ಆ್ಯಕ್ಟಿವ್ ಆಗಿರುವಂಥದ್ದು ಪಾರ್ಫರಿನ್ 9 ಇದೆ. ಅದರಲ್ಲಿ ಹಿಮೋಗ್ಲೋಬಿನ್ ಏನಾದರೂ ಹೀಮ್ ಗ್ರೂಪ್ ಇತ್ತು ಅಂತಂದರೆ ಆ 4 ಪೈರೋಲ್ ರಿಂಗ್ಸು ವಿಚ್ ಆರ್ ಲಿಂಕ್ಡ್ ಥ್ರೂ ಮೆಥನೈನ್ ಆ್ಯಂಡ್ ಅಟ್ ದಿ ಸೆಂಟರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಐರನ್ ಇರುತ್ತೆ. ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಟೆಟ್ರಾಯ್ಡ್ ಸ್ಕ್ವೇರ್ ಪ್ಲೇನಾರ್ ಡಯಾಗ್ರಾಮ್ನ ಮಾಡ್ತಾ ಇರುತ್ತೆ. ಅಂಥ ಗ್ರೂಪ್ಗೆ ನಾವೇನು ಹೇಳ್ತೀವಿ, ಪಾರ್ಫರಿನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಚಿತ್ರದಲ್ಲಿ ಮಧ್ಯದಲ್ಲಿ ಐರನ್ ಇದೆ. ಐರನ್ ಇಸ್ ಲಿಂಕ್ ಟು 4 ನೈಟ್ರೋಜನ್ ಆಟಮ್ ಆಫ್ ದಿ ಪೈರೋಲ್ ರಿಂಗ್ ಥ್ರೂ ಮೆಥನೈನ್ CH ಗ್ರೂಪಿಂದ ಅವು ಲಿಂಕ್ ಆಗಿದೆ. ಸೊ ಈ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ದಿ ಹೀಮ್ ಗ್ರೂಪ್ ಪ್ರೆಸೆಂಟ್, ಸೈಟೋಕ್ರೋಮ್ಸ್ನ ನಾವು 3 ರೀತಿಯಾಗಿ ಡಿವೈಡ್ ಮಾಡ್ತೀವಿ, A, B, C ಅಂತ. ಅದು ಏನು ಡಿಫ್ರೆನ್ಸ್ ಅಂತಂದರೆ, ಏನು ನಿಮಗೆ ಅಮೈನೋ ಗ್ರೂಪ್ಸ್ ಏನಿರುತ್ತಲ್ಲ ಅದರಲ್ಲಿ R ಗ್ರೂಪ್ ಚೇಂಜ್ ಆದಾಗ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಹೋಗ್ತಾರೆ. ಈ ಏನಲ್ಲಿ ಏನಂತಂದರೆ, ಈ ಏನಲ್ಲಿ ಈಗ ಇಲ್ಲಿ ನೋಡ್ಕೊಳ್ಳಿ, R1 R2 ಅಂತ ಬರ್ತಿದ್ದೀವಿ. R1 ಮತ್ತು R2 ಬೇರೆ ಬೇರೆ ಆದಾಗ ನಿಮಗೆ ಬೇರೆ ಬೇರೆ ಹೀಮ್ಗಳು ಬರ್ತಾ ಹೋಗುತ್ತೆ. ಬೇರೆ ಬೇರೆ ಹೀಮ್ ಬಂದಾಗ ಬೇರೆ ಬೇರೆ ಸೈಟೋಕ್ರೋಮ್ಗಳು ಬರ್ತಾ ಹೋಗ್ತವೆ. ಬೇಸಿಕ್ ಯೂನಿಟ್ ಏನು ಅಂದರೆ ಹೀಮ್ ಇರುತ್ತೆ. ಹೀಮ್ ಎ ಅಂದಾಗ ಏನಾಗುತ್ತೆ, R ಏನಾಗಿತ್ತಲ್ಲ CH ಡಬಲ್ ಬಾಂಡ್ CH2 ಆಗುತ್ತೆ. R2 ಏನಾಗುತ್ತೆ C18H30OH ಆಗುತ್ತೆ.
ಆ ಥರ ಹೀಮ್ ಬಿನಲ್ಲಿ R1 R2 ಎರಡೂ ಸೇಮ್ ಇರುತ್ತೆ, CH ಡಬಲ್ ಬಾಂಡ್ CH2 ಆಗಿರುತ್ತೆ. ಹೀಮ್ ಸಿನಲ್ಲಿ ಏನಾಗುತ್ತೆ, ಪ್ರೋಟೀನ್ಗೆ ಅದು ಲಿಂಕ್ ಆಗಿರುತ್ತೆ. ಸೊ ಹೀಮ್ ಬೇರೆ ಆದಂಗೆ ನಿಮ್ಗೆ ಏನಾಗುತ್ತೆ, ಸೈಟೋಕ್ರೋಮ್ಗಳು ಬೇರೆ ಆಗ್ತಾ ಹೋಗುತ್ತೆ. ಬೇಸಿಕ್ಟು ಸೇಮ್ ಇದೆ. ಸೊ ಇಲ್ಲಿ ನೋಡಿ ಕೊಟ್ಟಿದ್ವಿ, ಹೀಮ್ A B C ಇದೆ. ಸೊ ಅದು ಹೇಗೆ ಲಿಂಕ್ ಆಗಿದೆ ಅಂತ, ಇದು ಹೀಮ್ A ಅಂತ ಹೇಳ್ತಾರೆ, ಲಾಂಗ್ ಚೈನ್ ಇದೆ ಅದಕ್ಕೆ. ಹೀಮ್ ಸಿಗೆ ನಿಮಗೆ ಆಸಿಡ್ ಗ್ರೂಪ್ ಬರ್ತಾ ಇದೆ, ಹೀಮ್ ಎಗೆ ಇದು ಈ ಥರ ಆಗ್ತಾ ಇದೆ. ಸೊ ಅದು ಇರೋದಕ್ಕೆ ನಾವೇನಂತ ಹೇಳ್ತೀವಿ, ಸೈಟೋಕ್ರೋಮ್ ABC ಅಂತ ಹೇಳ್ತೀವಿ. ಸೊ ಏನು ಕೆಲಸ ಮಾಡ್ತವೆ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟರ್ಸ್, ದೇ ಗೋಯಿಂಗ್ ಟು ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗ್ತಾ ಇರುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಸಿಸ್ಟಮ್ ಆಗಿ ಮಾಡ್ತಾ ಹೋಗ್ತವೆ. ದೇ ಪ್ರೊವೈಡ್ ಎ ವೈಡ್ cellular and biological distribution functioning as electron transporter in mitochondria, chloroplast, endoplasmic reticulum, as well as in bacterial redox chains. The physiological activity in all cytochromes is reversible oxidation reduction of an iron atom which cycles between the ferric and ferrous states. ಸೊ ಅದು A ಆಗಿರ್ಬೋದು, B ಆಗಿರ್ಬೋದು, C ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮೇನ್ ಫಂಕ್ಷನ್ ಏನು ಅಂದರೆ ದೇ ಗೋಯಿಂಗ್ ಟು ಟ್ರಾನ್ಸ್ಫರ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಸೊ ಫೆರಿಕ್ ಟು ಫೆರಸ್ ಸ್ಟೇಟ್ಗೆ ಅವು ಚೇಂಜ್ ಆಗ್ತಾ ಇರ್ತವೆ. ಸೊ ದೇ ಅಂಡರ್ಗೋ ರಿವರ್ಸಿಬಲ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗ್ತಾ ಹೋಗ್ತವೆ. Okay, mitochondria contain 3 classes of cytochromes designated as ABC, distinguished by differences in their light absorption spectra. ಸೊ ನಿಮಗೆ ಗೊತ್ತಿದೆ, ನೀವು ಆಲ್ರೆಡಿ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಓದಿರ್ತೀರ, R ಗ್ರೂಪ್ ಡಿಪೆಂಡಿಂಗ್ ಅಪಾನ್ ದಿ R ಗ್ರೂಪ್, ಅದರಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದಿದೆ, ಕಾಂಜುಗೇಷನ್ ಏನಿದೆ, ಡಿಪೆಂಡಿಂಗ್ ಅಪಾನ್ ದಟ್ ಏನಾಗುತ್ತೆ, ಬೇರೆ ಬೇರೆ ಅಮೌಂಟ್ ಆಫ್ ಲೈಟ್ನ ಅದು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಎನಲ್ಲಿ ಬೇರೆ ಫಂಕ್ಷನಲ್ ಗ್ರೂಪ್ ಇದೆ, ಬಿನಲ್ಲಿ ಬೇರೆ ಇದೆ, ಸಿನಲ್ಲಿ ಬೇರೆ ಇದೆ. ಸೊ ಹಾಗಾಗಿ ಸೈಟೋಕ್ರೋಮ್ಸ್ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಅಬ್ಸರ್ವ್ ದಿ light around 600 nanometer, B will going to observe at 560 nanometer, and C will going to observe at 550 nanometer. Structurally also they are different, and also they are going to observe the different amount of light energy. ಯಾಕೆಂದರೆ ಫಂಕ್ಷನ್ ಗ್ರೂಪ್ ಬೇರೆ ಆಗಿದೆ. The standard reduction potential of heme iron atom of the cytochrome depends upon its interaction with the protein side chain, and therefore different for different cytochromes. Again functional group ಬೇರೆ ಇದೆ, ಸೊ ಅದು ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳೋದು ಬೇರೆ ಇದೆ. ಹಾಗಾಗಿ ರಿಡಾಕ್ಸ್ ಪೊಟೆನ್ಷಿಯಲ್ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸಿಗಾದರೆ 400 to 450 ಮೈಕ್ರೋವೋಲ್ಟ್ಸ್ ಇರುತ್ತೆ, ಬಿಗಾದರೆ 200 to 150 ಮೈಕ್ರೋವೋಲ್ಟ್ಸ್ ಇರುತ್ತೆ, ಎಗಾದರೆ 220 to 400 ಮೈಕ್ರೋವೋಲ್ಟ್ ರೇಂಜಲ್ಲಿ ನಿಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಆಗುತ್ತೆ. ಬಿಕಾಸ್ ಇಟ್ಸ್ ಎ ರೆಡಾಕ್ಸ್ ರಿಯಾಕ್ಷನ್ ಆಗಿರೋದಕ್ಕೋಸ್ಕರ ರಿಡಕ್ಷನ್ ಪೊಟೆನ್ಷಿಯಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ದ ಸೈಟೋಕ್ರೋಮ್ಸ್ ಆಫ್ ಟೈಪ್ A and B and C are integral proteins of inner mitochondrial membrane. ಅವೆಲ್ಲಿರ್ತವೆ, ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ಇರುತ್ತೆ. ಆದರೆ AB ಕಂಪೇರ್ ಮಾಡಿದ್ರೆ C is soluble in protein associate through the electrostatic interaction with the outer surface of the inner membrane. So ಇದೇನಾಗುತ್ತೆ, only the cytochrome C, because of the functional group present, it is soluble in that soluble protein, therefore it going to interact with the surface of the inner membrane. Because of that, they are going to transfer the electron from one part of the membrane to another part of the membrane. Cytochromes as components of an electron transfer chain must interact with the other components, accepting the electron from the reduced donor molecules and transferring them to the appropriate acceptor. ಸೊ ಅದೇನು ಮಾಡಬೇಕು, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಚೈನ್ ಆಗೋದಕ್ಕೋಸ್ಕರ ಒಂದು ಕೊಡಬೇಕು, ಒಂದು ತಗೋಬೇಕು. ಆ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡಬೇಕು, ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ರೀತಿಯಾಗಿ ಅದಿರಬೇಕಾಗತ್ತೆ. ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ NADH to oxygen through chain of the 3 large protein complexes are called as NADHQ oxy reductase, Q cytochrome C oxy reductase, cytochrome C oxidase. ಸೊ ಈ 3 ಪ್ರೋಟೀನಲ್ಲಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಸಿನ್ಸ್ ಓನ್ಲಿ ದ cytochrome C is soluble, it's going to interact with, and we are interested only in cytochrome C. Cytochrome C is soluble protein of the inner membrane space. After its single heme accept an electron from the complex 3, cytochrome C moves to complex 4 to donate an electron to a bimolecular copper center. ಸೊ ಇಲ್ಲಿ ಏನಾಗ್ತಾ ಇದೆ, ಸೈಟೋಕ್ರೋಮ್ ಏನು ಮಾಡ್ತಾ ಇದೆ, ಸಾಲ್ಯುಬಲ್ ಆಗಿದೆ. ಸೊ ಒಂದು ಎಲೆಕ್ಟ್ರಾನ್ ಏನು ಮಾಡುತ್ತೆ, ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. Fe3+ ಇದ್ದಿದ್ದು Fe4+ಗೆ ಅದು ಕನ್ವರ್ಟ್ ಆಗುತ್ತೆ. ದ ಫೈನಲ್ ಸ್ಟೇಜ್ ಆಫ್ ದಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ is the oxidation of the reduced chromoside C generated by the complex 3, which is coupled to the reduction of O2 to 2 molecules of water. This reaction is catalyzed by
ಸೈಟೋಕ್ರೋಮ್ ಸಿ ಆಕ್ಸಿಡೇಸ್. ಸೊ ಈ ರಿಯಾಕ್ಷನ್ ಏನಾಗ್ತಿದೆ, ಸೈಟೋಕ್ರೋಮಲ್ಲಿ ಇರುವಂಥದ್ದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಎಲೆಕ್ಟ್ರಾನ್ ಡೊನೇಟ್ ಮಾಡೋದಕ್ಕೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಯಾವುದು ಅಂದರೆ ಸೈಟೋಕ್ರೋಮ್ ಸಿ ಆಕ್ಸಿಡೇಸ್ ಅಂತ ಹೇಳ್ತೀವಿ. ಸೈಟೋಕ್ರೋಮ್ ಸಿ ಆಕ್ಸಿಡೇಸ್ ಕಂಟೈನ್ಸ್, ಇದ್ರದ್ದು ಸ್ಟ್ರಕ್ಚರ್ಲಿ ಹೇಗಿರುತ್ತೆ ಅಂದರೆ ಇಟ್ ಕಂಟೈನ್ಸ್ 2 ಹೀಮ್ ಗ್ರೂಪ್ಸ್, ಹೀಮ್ ಎ ಆ್ಯಂಡ್ ಹೀಮ್ A3 ಅಂತ ಕರಿತೀವಿ. 3 copper ions arranged as 2 copper centers designated as A and B. ಸೊ ಸೈಟೋಕ್ರೋಮ್ ಸಿನಲ್ಲಿ ಏನಿರುತ್ತೆ, ಹೀಮ್ ಎ ಇರುತ್ತೆ, ಹೀಮ್ A3 ಇರುತ್ತೆ. ಆಯ್ತಾ, 3 copper ions ಇರುತ್ತೆ, 2 copper centers designated as A and B. One center QA contains 2 copper ions linked by the 2 bridging cysteine residues. 3 ಕಾಪರ್ ಅಯಾನ್ಸ್ ಇರುತ್ತೆ, ಅದರಲ್ಲಿ ಕಾಪರ್ ಒಂದೇ ಸಿಸ್ಟಮಲ್ಲಿ ಇರುತ್ತೆ, ಸಿಸ್ಟೀನಿಂದ ಕನೆಕ್ಟ್ ಆಗುತ್ತೆ. ದಿಸ್ ಸೆಂಟರ್ ಇನಿಷಿಯಲಿ ಅಕ್ಸೆಪ್ಟ್ ಎನ್ ಎಲೆಕ್ಟ್ರಾನ್ ಫ್ರಮ್ ದಿ ರೆಡ್ಯೂಸ್ಡ್ ಸೈಟೋಕ್ರೋಮ್ ಸಿ. ದ ರಿಮೈನಿಂಗ್ ಕಾಪರ್ ಅಯಾನ್ CuB is coordinated by the 3 histidine residues, one of which is modified by the covalent linkage to the tyrosine residue. One molecule reduced cytochrome C transfers an electron initially to Cu. From there the electron moves to heme and heme A, then to heme A3, finally QB, which is reduced form of Cu2+ to Cu+ form. ಈಗ ಎಲೆಕ್ಟ್ರಾನ್ ಇದೆ, ಫಸ್ಟ್ ಅದು ಎಲ್ಲಿಗೆ ಹೋಗುತ್ತೆ, ಯಾವ ಥರ ಚೈನಲ್ಲಿ ಬರ್ತಾ ಹೋಗುತ್ತೆ. ಫಸ್ಟು ಎಲೆಕ್ಟ್ರಾನ್ ಈಮ್ ಹೇಗೆ ಬರುತ್ತೆ, ಎ ಇಂದ ಈಮ್ 3ಗೆ ಬರುತ್ತೆ, ಈಮ್ 3 ಇಂದ CuBಗೆ ಬರುತ್ತೆ. ಫಸ್ಟು ಎಲೆಕ್ಟ್ರಾನು CU ಆ ಕಾಂಪ್ಲೆಕ್ಸ್ಗೆ ಬರುತ್ತೆ, ಅದಾದಮೇಲೆ ಹೀಮ್ ಎಗೆ ಬರುತ್ತೆ, ಹೀಮ್ A3ಗೆ ಬರುತ್ತೆ, ಆಮೇಲೆ CuB3ಗೆ ಬರುತ್ತೆ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ C2+ ಇಂದ ಅದು Cu+ಗೆ ಕನ್ವರ್ಟ್ ಆಗಿರುತ್ತೆ. ದ ಸೆಕೆಂಡ್ ಮಾಲಿಕ್ಯೂಲ್ ಆಫ್ ದ ಸೈಟೋಕ್ರೋಮ್ ಸಿ ಇಂಟ್ರೊಡ್ಯೂಸಸ್ ಅ ಸೆಕೆಂಡ್ ಎಲೆಕ್ಟ್ರಾನ್ ದಟ್ ಫ್ಲೋಸ್ ಡೌನ್ ದಿ ಸೇಮ್ ಪಾತ್, ಸ್ಟಾಪಿಂಗ್ ದಿ heme A3, which reduces to Fe2+ form. At this stage, cytochrome C oxidase is poised to bind oxygen and does so. A proximity of CuB in its reduced form to heme A oxygen complex allows the oxygen to be reduced to peroxide O- anta, which forms the bridge between Fe3 in heme A3 and CuB2+. The addition of the third electron to cytochrome C as well as proton result in the cleavage of peroxide bond, yielding the Fe4 double bond O at heme A3 and CuB2+ OH group. The addition of the final electron from cytochrome C and the second proton reduces 4 to 3. The reaction with 2 additional proton allows the release of 2 molecules of water and reset the enzyme to its initial and fully oxidized form. ಸೊ ಆಕ್ಸಿಡೇಷನು ರಿಡಕ್ಷನ್ ಆಗ್ತಾ ಇದೆ. ಯಾವ ರೀತಿ ಆಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಹೇಗೆ ಎಲೆಕ್ಟ್ರಾನ್ಸು ಮೂವ್ ಆಗುತ್ತೆ, ಅದನ್ನ ಈಗ ಪಿಕ್ಚರಲ್ಲಿ ಫಾರ್ಮಲ್ಲಿ ತೋರಿಸೋದಾದರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಈಗ ಏನಾಗುತ್ತೆ, ಸೈಟೋಕ್ರೋಮ್ ಸಿ ಇದೆ, ಆ ಸೈಟೋಕ್ರೋಮ್ ಸಿನಲ್ಲಿ ಒಂದು ಎಲೆಕ್ಟ್ರಾನ್ ಏನು ಮಾಡುತ್ತೆ, ಕಾಪರ್ 2 ಸೆಂಟರ್ ಕಾಪರ್ ಕಾಂಪ್ಲೆಕ್ಸ್ಗೆ ಹೋಗುತ್ತೆ. ಅಲ್ಲಿಂದ ಏನಾಗುತ್ತೆ, ಹೀಮ್ ಎಗೆ ಹೋಗುತ್ತೆ, ಅಲ್ಲಿಂದ ಹೀಮ್ A3ಗೆ ಬರುತ್ತೆ, ಅದಾದಮೇಲೆ CuBಗೆ ಬರುತ್ತೆ. ದ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಟು Fe in heme to O3. ಸೊ ಅಲ್ಲಿ ಏನಾಗುತ್ತೆ, ಈಗ ಬಂದ ತಕ್ಷಣ ಏನಾಗುತ್ತೆ, ಹೀಮಲ್ಲಿರುವಂಥದ್ದು ಅಲ್ಲಿ ಒಂದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ, Cu+ ಫ್ರೀ ಆಗಿಬಿಡುತ್ತೆ. ಸೊ ಬೋತ್ CuB ಆ್ಯಂಡ್ Fe in heme ಇನ್ A3 ಇನ್ ದಿ ರೆಡ್ಯೂಸ್ ಸ್ಟೇಟಲ್ಲಿ ಇರುತ್ತೆ. ಹಂಗಾಗಿ ಅದು ಕಲರು ಬೇರೆ ಥರ ತೋರಿಸಿದ್ದಾರೆ ಅಲ್ಲಿ ನೋಡಿಕೊಂಡು. ಸೊ ಅದಾದಮೇಲೆ ಅದಕ್ಕೆ ಏನು ಹಾಕ್ತಾ ಇದ್ದೀವಿ ನಾವು, ಆಕ್ಸಿಜನ್ ಹಾಕ್ತಾ ಇದ್ದೀವಿ. ಆಕ್ಸಿಜನ್ ಆಗಿದ ತಕ್ಷಣ ಬಾಂಡ್ ಆಗುತ್ತೆ, ಬಾಂಡ್ ಆಗಿದ ತಕ್ಷಣ ಏನಾಗುತ್ತೆ, ಪರಾಕ್ಸೈಡ್ ಬ್ರಿಡ್ಜ್ ಫಾರ್ಮೇಷನ್ ಆಗುತ್ತೆ. ಆ ಪರಾಕ್ಸೈಡ್ ಬ್ರಿಡ್ಜ್ ಫಾರ್ಮೇಷನ್ ಆದಾಗ ಕ್ಲಿವೇಜ್ ಆಫ್ O ಬಾಂಡ್ ಆಗುತ್ತೆ, ಅಲ್ಲಿ ಪ್ರೋಟಾನ್ ಆಗುತ್ತೆ, ರಿಡಕ್ಷನ್ ಆಫ್ ದಿ ಐರನ್ 4 ಸ್ಟೇಟಲ್ಲಿ ಇರುತ್ತೆ, OH ಗ್ರೂಪಲ್ಲಿ ಆಗುತ್ತೆ, ರಿಲೀಸ್ ಆಫ್ ವಾಟರ್ ಆಗುತ್ತೆ. ಸೊ ನೆಟ್ ರಿಯಾಕ್ಷನ್ ಏನಾಗುತ್ತೆ ಅಂದರೆ, ಈ ಏನಿದೆಯಲ್ಲ, ಈ ಎನ್ಸೈಮ್ ಏನಿದೆಯಲ್ಲ, ಈ ಕ್ಯಾಟಲಿಸ್ಟ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಕನ್ವರ್ಟ್ ಆಕ್ಸಿಜನ್ ಟು ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೈಟೋಕ್ರೋಮ್ ಸಿ ಏನು ಮಾಡುತ್ತೆ, ಸೈಟೋಕ್ರೋಮ್ ಸಿ ಇದ್ದಿದ್ದು ಏನಾಗುತ್ತೆ, ಅಲ್ಲಿ ಆಕ್ಸಿಜನ್ O2 ಇದ್ದಿದ್ದು ಅಲ್ಲಿ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ನೆಟ್ ರಿಯಾಕ್ಷನ್ ಆ ರೀತಿ ಆಗ್ತಾ ಇರುತ್ತೆ. ಅದೇ ರೀತಿ ಇನ್ನೊಂದು ಸೈಟೋಕ್ರೋಮ್ P450 ಅಂತ ಹೇಳ್ತೀವಿ. ಅಫಿಷಿಯಲಿ ಇಟ್ ಇಸ್ ಕಾಲ್ಡ್ ಆಸ್, ಅಥವಾ ಕಮರ್ಷಿಯಲಿ ಇಟ್ ಇಸ್ ಕಾಲ್ಡ್ ಆಸ್ CYP ಅಂತ ಹೇಳ್ತಾರೆ. ಡೈವರ್ಸ್ ಗ್ರೂಪ್ ಆಫ್ ಎನ್ಸೈಮ್ಸ್, ಇದು ಗ್ರೂಪ್ ಆಫ್ ಎನ್ಸೈಮ್ಸ್.
ಪಿ ಏನಿದೆಯಲ್ಲ ಇಟ್ ರೆಪ್ರೆಸೆಂಟ್ ದಿ ಪಿಗ್ಮೆಂಟ್ ದಟ್ ಅಬ್ಸರ್ವ್, ಬಿಕಾಸ್ ನಿಮ್ಗೆ ಗೊತ್ತು ಸೈಟೋಕ್ರೋಮ್ಸ್, ಆಲ್ ಸೈಟೋಕ್ರೋಮ್ಸ್ ಆರ್ ಕಲರ್ಡ್ ಇನ್ ನೇಚರ್. ದಿಸ್ ಇಸ್ ಆಲ್ಸೋ ಎ ಪಿಗ್ಮೆಂಟ್ ವಿಚ್ ಗೋಯಿಂಗ್ ಟು ಅಬ್ಸರ್ವ್ ಅಟ್ 450 ನ್ಯಾನೋಮೀಟರ್. ಹಂಗಾಗಿ P450 ಅಂತ ಹೇಳ್ತಾರೆ ವೆನ್ ಇಟ್ ಇಸ್ ಕಾಂಪ್ಲೆಕ್ಸ್ ವಿತ್ ಕಾರ್ಬನ್ ಮಾನಾಕ್ಸೈಡ್ ಲಿಗ್ಯಾಂಡ್. ಇದ್ರದ್ದು ಫಂಕ್ಷನ್ ಏನು ಅಂದರೆ ಕೆಟಲೈಸ್ ದಿ ಆಕ್ಸಿಡೇಷನ್ ಆಫ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಮೋಸ್ಟ್ ಕಾಮನ್ ರಿಯಾಕ್ಷನ್ ಏನು ಅಂತಂದರೆ ಮಾನೋ ಆಕ್ಸಿಜನೇಸ್ ರಿಯಾಕ್ಷನ್ ಮಾಡುತ್ತಿದ್ದು. Insertion of one atom of oxygen into the organic substance while the other oxygen is reduced to water. So ಹೇಗೆ ನಮಗೆ ಸೈಟೋಕ್ರೋಮ್ ಆಕ್ಸಿಜನೇಸ್ ಹೇಗೆ ಕೆಲಸ ಮಾಡುತ್ತಲ್ಲ, ಅದೇ ಥರ ಸೈಟೋಕ್ರೋಮ್ P450 ಮಾಡುತ್ತೆ. ಬಟ್ ದ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳೋವಂಥದ್ದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ಬೋದು, RH ಇದ್ದಿದ್ದು ROH ಆಗಿ ಕನ್ವರ್ಟ್ ಆಗುತ್ತೆ, O2 ಇದ್ದಿದ್ದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ನಿಮ್ಮದು ಕಾಂಪ್ಲೆಕ್ಸ್ಗಳನ್ನ ನೀವು ನೋಡ್ಕೊಳ್ತಾ ಹೋಗ್ತೀರಾ. ಸೊ ಮೇನ್ ಏನು ಅಂತಂದರೆ ನಿಮಗೆ ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಈ ಥರದ್ದು ಸೈಟೋಕ್ರೋಮ್ಸ್ ಅಂದರೆ ಏನು, ಈ ಥರ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಇನ್ 2 ಎಪಿಸೋಡಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಓನ್ಲಿ ಕ್ವಶನ್ಸ್. ಇದುವರೆಗೂ ನಾನು ಏನು ಮಾಡಿದೆ ಅಂತಂದರೆ ಅದ್ರ ಬಗ್ಗೆ ಎಲ್ಲ 13 ವೀಡಿಯೋಸ್ ಮಾಡಿ ಎಲ್ಲ ಕಾಂಪೌಂಡ್ಸು, ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಇನ್ನು 2 ವೀಡಿಯೋಗಳಲ್ಲಿ ನಾನು ರಿಲೇಟೆಡ್ ಟು ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡಿಕೊಂಡು ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಆ ಕ್ವಶನ್ಸ್ನ ಸ್ಟಾರ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.